ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ಕಂಟಿನ್ಯೂ ಆಗ್ತಾ ಇದೆ. ಈ ಕ್ಷಣದವರೆಗೂ ಕೂಡ ಎರಡು ದೇಶಗಳಿಂದ ದಾಳಿ ಪ್ರತಿದಾಳಿ ನಡೀತಾ ಇದೆ. ಭಾರತೀಯ ಸೇನೆ ಪಾಕಿಸ್ತಾನದ ನೆಲಕ್ಕೆ ಹೋಗಿ ಹೊಡಿತಾ ಇದೆ. ಹಾಗಾಗಿ ಬೆಳಗ್ಗೆ ಆಗುವಷ್ಟರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಮಾಹಿತಿ ಸಿಗತ್ತೆ, ಏನೇನಾಗಿದೆ, ಎಲ್ಲೆಲ್ಲಿ ಟಾರ್ಗೆಟ್ ಇತ್ತು ಅಂತೇಳಿ. ನೋಡಿ, ಜಮ್ಮು ಕಾಶ್ಮೀರದಿಂದ 340 ಕಿಲೋಮೀಟರ್ ದೂರದಲ್ಲಿರುವಂಥ ಪೇಶಾವರಕ್ಕೆ ಹೋಗಿ ಟಾರ್ಗೆಟ್ ಮಾಡುತ್ತೆ ಅಂತ ಹೇಳಿದ್ರೆ ಭಾರತದ ಸೇನೆಯ ತಾಕತ್ತು ಅದು. ಸೊ ಹಾಗಾಗಿ ಭಾರತ ಪಾಕಿಸ್ತಾನ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಆಗೋದ್ರಲ್ಲಿ ಅನುಮಾನವೇ ಬೇಡ. ಇವತ್ತು ಇಡೀ ರಾತ್ರಿ ಪಟಾಕಿ ಸೌಂಡು ಜಾಸ್ತಿ ಆಗ್ತಾ ಇದೆ. ಭಾರತೀಯ ಸೇನೆ ಕಡೆಯಿಂದ ನಡೀತಾ ಇರುವಂಥ ದೀಪಾವಳಿ ಹಬ್ಬ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಮಾಡ್ತಾ ಇರುವಂಥ ಪ್ರತಿದಾಳಿ ಇದೆಯಲ್ಲ, ಯಾವುದು ಕೂಡ ಅದು ಪ್ರಯತ್ನ ಆಗ್ತಾ ಇದೆ, ಎಲ್ಲವೂ ಕೂಡ ವಿಫಲ ಆಗಿದೆ. ಆ ಕೆಲಸ ಭಾರತ ಸೇನೆ ಮಾಡ್ತಾ ಇದೆ. ಅದರ ಜೊತೆಗೆ ಮುಖ್ಯವಾಗಿ ಭಾರತ ದೇಶದ ನಾಗರಿಕರು ಏನಿದ್ದಾರೆ ಅವರನ್ನು ಸೇಫ್ ಆಗಿ ಕರೆತರುವಂಥ ಕೆಲಸ, ಎಲ್ಲಿ ಬೇಕು ಅಲ್ಲಿ ಸಂರಕ್ಷಣೆ ಮಾಡುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಎಲ್ಲೆಲ್ಲಿ ಡೇಂಜರಸ್ ಪ್ಲೇಸ್ಗಳಿದ್ದಾವೆ ಅಲ್ಲಿ ಲೈಟ್ ಆಫ್ ಮಾಡಲಾಗ್ತಾ ಇದೆ. ಕಾರಣ, ದಾಳಿ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಸ್ಥಳ ಗುರುತು ಸಿಗಬಾರದು ಅನ್ನುವಂಥ ಕಾರಣಕ್ಕಾಗಿ ಎಲ್ಲ ಡೆವಲಪ್ಮೆಂಟ್ಗಳು ಕೂಡ ನಡೀತಾವೆ. ಇದರ ಜೊತೆಗೆ ಈ ದಾಳಿಯನ್ನು ನೋಡ್ತಾ ಇದ್ರೆ ಬಹಳಷ್ಟು ಜನ, ಇಡೀ ದೇಶದಾದ್ಯಂತ ಜನ ಒಂದು ಒಂಥರ ರೊಚ್ಚಿಗೆದ್ದಿದ್ದಾರೆ. ಯಾವ ರೀತಿಯಾಗಿ ಅವ್ರನ್ನ ಸದೆಬಡಿಬೇಕು ಅಂತೇಳಿ ಆ ಕೆಲಸ ಆಗ್ತಾ ಇದೆ. ಸೊ ಹಂಗಾಗಿ ಯಾವ ರೀತಿಯಾಗಿ ಭಾರತ ದಾಳಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮುಕ್ತವಾಗಿ ಮಾತನಾಡೋದಕ್ಕೆ ನಿಮಗೂ ಕೂಡ ಅವಕಾಶ ಇರುತ್ತೆ. ಫೋನ್ ಕರೆ ಇರುತ್ತೆ, ಕಾಲ್ ಮಾಡಿ ನಮ್ಮ ದೇಶದ ಸೇನೆಯ ಯಾವ ರೀತಿಯಾಗಿ ಆ ತಾಕತ್ತು ಹೇಗಿದೆ, ಯಾವ ರೀತಿಯಾಗಿ ಸದೆಬಡಿಬೇಕು, ಪಾಕಿಸ್ತಾನ ಛಿದ್ರವಾಗ್ತಾ ಇದೆ, ಯಾವ ರೀತಿಯಾಗಿ ಟಾರ್ಗೆಟ್ ಕೊಡಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀವು ಕೂಡ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಬಹುದು. ನೋಡಿ, 9 ಗಂಟೆಯಿಂದ ಶುರುವಾಗಿರುವಂಥ ದಾಳಿ ಇದು ಈ ಕ್ಷಣದವರೆಗೂ ನಡೀತಾ ಇದೆ ಅಂತ ಹೇಳಿದ್ರೆ ಅಬ್ಬಬ್ಬಾ ಅಂತಂದರೆ ಒಂದು 3 ರಿಂದ 4 ದಿನ ಅಷ್ಟೇ ಅವರು ಯುದ್ಧವನ್ನು ಮಾಡಬಹುದು, ಬಿಟ್ಟರೆ ಮುಂದೆ ಆಗಲ್ಲ ಅವರಿಗೆ. ಭಾರತದ ಪವರ್ ಏನು ಅಂತ ಗೊತ್ತಿದ್ರೂ ಕೂಡ ಬೇಕಾಬಿಟ್ಟಿಯಾಗಿ ಈ ರೀತಿಯಾಗಿ ಭಾರತವನ್ನು ಎದುರು ನೋಡ್ತಾ ಇರುವಂಥ ಪಾಕಿಸ್ತಾನ, ಎದುರು ಹಾಕೊಳ್ಕೊಳ್ಳುವಂಥ ಪಾಕಿಸ್ತಾನ ಇದೆಯಲ್ಲ, ಅವ್ರನ್ನ ಸದೆಬಡಿಬೇಕಲ್ವ. ಸದೆಬಡಿಯುವಂಥ ಸಮಯ ಬಂದಾಗಿದೆ, ಆ ಕ್ಷಣ ಬಂದಾಗಿದೆ. ಅದೆಲ್ಲವೂ ಕೂಡ ನಡೀತಾ ಇದೆ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಆ ನೆಲಕ್ಕೆ ಹೋಗಿ ಬಂದರುಗಳನ್ನು ಧ್ವಂಸ ಮಾಡಲಾಯಿತು. ಇಸ್ಲಾಮಾಬಾದ್ ಅಂತ ಹೇಳಿದ್ರೆ ಪಾಕಿಸ್ತಾನದ ರಾಜಧಾನಿ ಅದು ಪಾಕಿಸ್ತಾನದ ಒಂಥರ ತಲೆ ಇದ್ದಂಗೆ. ಪಾಕಿಸ್ತಾನದ ತಲೆಯನ್ನೇ ಕಡಿತಾ ಇದ್ದೀವಿ. ಇನ್ನು ಪೇಶಾವರ, ಕರಾಚಿ, ಎಲ್ಲೆಲ್ಲಿ ಅಂದರೆ ಪಾಕಿಸ್ತಾನದ ತುದಿ ಕೊನೆಯ ಎಲ್ಲಿ ಇದೆ ಅಂತಲ್ಲ, ಅವರ ಜಾಗ ಎಲ್ಲಿಯ ತನಕ ಇದೆಯಲ್ಲ, ತುದಿಯ ತನಕ ಭಾರತ ಸೇನೆ ಹೊಡೆದು ಬರುವಂಥ ತಾಕತ್ತು ಇರಬೇಕಾದ್ರೆ ಈ ರೀತಿಯ ನರಿಬುದ್ಧಿಗಳು, ಈ ರೀತಿಯ ಸ್ಟೇಟ್ಮೆಂಟ್ಗಳು ಹೇಳ್ತಾ ಇದ್ರು ಕೆಲವೊಂದಿಷ್ಟು ಪಾಕಿಸ್ತಾನದ ಅಧಿಕಾರಿಗಳು. ಭಾರತ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಪ್ರತಿ ದಾಳಿಯನ್ನು ಮಾಡ್ತೀವಿ, ನಮ್ಮ ಹತ್ರ ಅದು ಇದೆ ಇದು ಇದೆ, ಅಣ್ವಸ್ತ್ರ ಇದೆ, ಮತ್ತೊಂದು ಮಗದೊಂದು ಏನೇನೋ ಹೇಳ್ತಾ ಇದ್ರು. ಎಲ್ಲಿದೆ, ಏನು ಕಾರ್ಯ ಮಾಡ್ತಾ ಇದೆ, ಏನೇನು ಕೆಲಸ ಮಾಡ್ತಾ ಇದೆ ಅದು ಒಂದೇ ಒಂದು. ಇದುವರೆಗೂ ಪಾಕಿಸ್ತಾನದ ಕಡೆಯಿಂದ ಎಟ್ ಎ ಟೈಮ್ ಒಮ್ಮೆಲೆ 200 ಕ್ಷಿಪಣಿ ಬರುತ್ತೆ ಪಾಕಿಸ್ತಾನದಿಂದ ಭಾರತದ ಮೇಲೆ. ಒಂದು ಕೂಡ ಭಾರತ ನಮ್ಮ ಗಡಿಯೊಳಗೆ ಲ್ಯಾಂಡ್ ಆಗೋದಿಲ್ಲ. ಆ ರೀತಿ ಆಕಾಶದಲ್ಲಿ ಅದನ್ನು ಹೊಡೆದು ಬಿಸಾಕಿರುವಂಥ ಭಾರತದ ಸೇನೆ, ಇದು ಹೆಮ್ಮೆ ಅಲ್ವಾ? ಲಾಹೋರ್ನ ಜಿನ್ನಾ ಮಾರ್ಕೆಟ್ ಇದೆಯಲ್ಲ, ಸಂಪೂರ್ಣವಾಗಿ ಛಿದ್ರ ಆಗಿ. ಕರಾಚಿ ಬಂದರಿನಲ್ಲಿ 12 ದೊಡ್ಡ ಸ್ಫೋಟ ಆಗಿದೆ. 12 ಕಡೆ ಸ್ಫೋಟ ಆಗಿರುವಂಥದ್ದು. ಬೆಂಕಿಯ ಕೆನ್ನಾಲಿಗೆಯಲ್ಲಿ ಮಾರುಕಟ್ಟೆ ಹೊತ್ತಿ ಉರಿತಾ ಇದೆ. ಲಾಹೋರ್ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿದೆ. ಲಾಹೋರ್ನ ಜಿನ್ನಾ ಮಾರ್ಕೆಟ್, ಅರಬ್ಬಿ ಸಮುದ್ರದಿಂದ ಪಾಕಿಸ್ತಾನದ ಮೇಲೆ ನೇರ ದಾಳಿ ಆಗ್ತಾ ಇದೆ. ಲಾಹೋರ್ನ ಜಿನ್ನಾ ಮಾರ್ಕೆಟ್ ಇದೆಯಲ್ಲ, ಆ ರಸ್ತೆ ಛಿದ್ರ ಆಗಿದೆ. ಮಾರ್ಕೆಟ್ ಏನು ಇಲ್ಲ ಅಲ್ಲಿ. ಪ್ರಮುಖವಾಗಿ ಇಲ್ಲಿ ಭಾರತದ 3 ಕಡೆಯಿಂದ ವಾಯುಸೇನೆ ನೌಕಾದಳೆ ಮಾಡ್ತಾ ಇರುವಂಥ ದಾಳಿ ಇದೆಯಲ್ಲ, 3 ಕಡೆಯಿಂದ ಎಟ್ ಎ ಟೈಮ್ ದಾಳಿ ಆಗ್ತಾ ಇದೆ. ಇನ್ನು ಎಲ್ಲಿ ಪಾಕಿಸ್ತಾನ ಉಳಿಯುತ್ತೆ? ಪಾಕಿಸ್ತಾನ ಇನ್ನು ಎಲ್ಲಿ ಉಳಿಯುತ್ತೆ? ಈ ಪಾಕಿಸ್ತಾನಕ್ಕೆ ತಿನ್ನೋಕ್ಕೆ ಅನ್ನ ಇಲ್ಲ,
ನೀರು ಕುಡಿಯೋಗಂತೂ ನೀರಂತೂ ಬಂದ್ ಮಾಡಿದ್ದೀವಿ, ನೀರು ಕೂಡ ಸಿಗೋದಿಲ್ಲ. ಈಗ ಮಣ್ಣು ಇತ್ತು, ಆ ಮಣ್ಣನ್ನು ಕೂಡ ಮುಗಿದೋಯ್ತು, ಮಣ್ಣು ಕೂಡ ಸಿಗೋದಿಲ್ಲ. ಅಲ್ಲಿ ಬದುಕೋದೇ ಭಾಳ ಕಷ್ಟ. ಪಾಕಿಸ್ತಾನದ ಸೇನಾಧಿಕಾರಿ ಮುಖ್ಯಸ್ಥ ಏನಿದ್ದಾನೆ ಅವನು ಎಸ್ಕೇಪ್ ಆಗುವಂಥ ಪ್ರಯತ್ನ ಆಗ್ತಾ ಇದೆ ಅಂತೆ, ಮಾಹಿತಿ ಸಿಗ್ತಾ ಇದೆ. ಅದೆಲ್ಲವೂ ಕೂಡ ಭಾರತೀಯ ಸೇನೆಯಿಂದ ಅಧಿಕೃತ ಮಾಹಿತಿ ಬರಬೇಕು. ಆಮೇಲೆ ಪಾಕಿಸ್ತಾನದ ಪ್ರಧಾನಿ ಏನಿದ್ದಾನಲ್ಲ, ಈ ಪಾಕಿಸ್ತಾನದ ಪ್ರಧಾನಿಯ ನಿವಾಸ ಇದೆಯಲ್ಲ, ಪೇಶಾವರ ಏನು ಟಾರ್ಗೆಟ್ ಮಾಡಿದೆಯಲ್ಲ, ಅಲ್ಲಿಂದ ಒಂದು 10 ರಿಂದ 15 ಕಿಲೋಮೀಟರ್ ದೂರದಲ್ಲೇ ಸ್ಫೋಟ ಆಗಿದೆ. ಭಾರತೀಯ ಸೇನೆ ಅಲ್ಲಿ ತನಕ ಅಟ್ಯಾಕ್ ಮಾಡಿದೆ. ಆತನ ಮನೆ ಧ್ವಂಸ ಆಗಿದೋ ಇಲ್ಲೋ ಗೊತ್ತಿಲ್ಲ, ಬಟ್ ಮಾಹಿತಿ ಸಿಗಬೇಕು. ಪಾಕಿಸ್ತಾನದ ಪ್ರಧಾನಿಯ ಮನೆಯೊಳಗೆ ನುಗ್ಗಿ ಹೊಡಿತೀವಿ ನಾವು ಅಂತ ಹೇಳಿದ್ರೆ ಇನ್ಮೇಲಾದರೂ ಸುಮ್ಮನೆ ಇರಬೇಕಲ್ಲ. ಆದರೆ ಈ ಭಾರತ ಪಾಕಿಸ್ತಾನದ ನಡುವಿನ ಯುದ್ಧದಲ್ಲಿ ಉಗ್ರರು ಬೇರೆ ಪಾಕಿಸ್ತಾನಕ್ಕೆ ಸಾಥ್ ಕೊಡ್ತಿದ್ದಾರಂತೆ. ಭಾರತೀಯ ಸಾರಿಗೆ ಸಂಘದ ದೊಡ್ಡ ನಿರ್ಧಾರ ಇದು. ಸೈನಿಕರ ಪ್ರಯಾಣಕ್ಕೆ ಏನೇನು ಮಾಡಬೇಕು ಅಂದರೆ, ಸಹಜವಾಗಿ ನಮ್ಮ ದೇಶದ ಸುರಕ್ಷತೆಗಾಗಿ ಎಲ್ಲೆಲ್ಲಿ ಯಾರ್ಯಾರ ನಾಗರಿಕರನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗಬೇಕು, ಎಲ್ಲೆಲ್ಲಿ ಸೇಫ್ ಆಗಿ ಇಡಬೇಕು, ಅದೆಲ್ಲವೂ ಕೆಲಸ ಕೂಡ ಈಗ ಭಾರತದ ಸರ್ಕಾರದಿಂದ ಆಗ್ತಾ ಇದೆ. ಅದು ಆಗಬೇಕು, ಆಗ್ತಾ ಇದೆ. ಪ್ರಮುಖವಾಗಿ ಲಾಹೋರ್ ಇದೆಯಲ್ಲ, ತಂಡ ಹೊಡೆದಿದೆ. ಏನು ಉಳಿದಿಲ್ಲ ರೀ, ಪಾಕಿಸ್ತಾನದಲ್ಲಿ ಯಾವುದೇ ಸ್ಥಳ ಉಳಿದಿಲ್ಲ. 9 ಗಂಟೆಯಿಂದ ಈ ಕ್ಷಣದವರೆಗೂ ನಿರಂತರವಾಗಿ ದಾಳಿ ಆಗ್ತಾ ಇದೆ ಅಂದರೆ ಇನ್ನೇನು ಉಳಿಯುತ್ತಲ್ಲಿ? ಏನು ಉಳಿಯೋದಕ್ಕೆ ಸಾಧ್ಯ? ಅವರು 200 ಕ್ಷಿಪಣಿಯನ್ನು ಬಿಡ್ತಾರೆ, ಒಂದು ಕ್ಷಿಪಣಿ ಕೂಡ ಭಾರತದ ನೆಲೆಯನ್ನು ಟಚ್ ಮಾಡೋದಿಲ್ಲ. ಭಾರತದ ಕಡೆಯಿಂದಲೂ ಕೂಡ ವಾಪಸ್ ಕ್ಷಿಪಣಿ ಹೋಗುತ್ತೆ, ಅದೆಲ್ಲವೂ ಕೂಡ ಪಾಕಿಸ್ತಾನ ನೆಲಕ್ಕೆ ಬಿದ್ದಿದೆ, ಎಲ್ಲವೂ ಸ್ಫೋಟ ಆಗಿದೆ. ಬೆಂಗಳೂರಿನಿಂದ ಬಸವರಾಜ, ನಮಸ್ಕಾರ. ನಮಸ್ಕಾರ ಸರ್. ಒಳ್ಳೆ ದಿಟ್ಟ ನಿರ್ಧಾರ ತಗೊಂಡಿದೆ ನಮ್ಮ ಆರ್ಮಿ. ಓಕೆ. ನಮ್ಮ ಸರ್ಕಾರ ಕೂಡ ನಮ್ಗೆ ಒಳ್ಳೆ ಫ್ರೀ ಹ್ಯಾಂಡ್ ಕೊಟ್ಟಿದೆ ಆರ್ಮಿಗೆ. ಯಾಕೆ ಅಂದ್ರೆ ಇದೇ ತರ ಕೂತು ಅವಾಗೆಲ್ಲ ಅವ್ರು ಬಂದು ಹೊಡೆದು ಹೋದ್ರು. ಹಲೋ, ಕೇಳಿಸಿದೆ ಬಸವರಾಜ್. ಹಾ, ಇವಾಗ ಒಳ್ಳೆ ಇದನ್ ಮಾಡ್ತದೆ. ಇವಾಗ ನೋಡಿ, ಟರ್ಕಿ ಫ್ಲೈಟ್ ಬಂತು ಅಂತ ನ್ಯೂಸ್ ಬರ್ತಾ ಇದೆ. ಅದೇನಾರ ಮಾಡ್ಬಿಟ್ಟು ಫಸ್ಟ್ ಇವ್ ನಾಳೆ ಬೆಳಗ್ಗೆ ದುಬೈಯಿಂದ ಬರೋ ಚಾನ್ಸಸ್ ಇದೆ. ಫಸ್ಟ್ ಆಚೆಯಿಂದ ಬರೋದ್ನೆಲ್ಲ ಸ್ವಲ್ಪ ಬಂದ್ ಮಾಡಿದ್ರೆ ಒಳ್ಳೇದು ನಮ್ಮ ಆರ್ಮಿಯವರು. ಅವಾಗ ಅವ್ರಿಗೆ ಸ್ವಲ್ಪ ಒಳ್ಳೆ ಬುದ್ಧಿ ಕಲಿಸ್ದಂಗ ಆಗುತ್ತೆ. ಭಾರತ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು ಅವ್ರಿಗೆ. ಈಗ ಅವರು ಪಾಕಿಸ್ತಾನದವರು ನಿರಂತರವಾಗಿ ದಾಳಿ ಮಾಡಿದ್ರು ಕೂಡ ಒಂದು ಮಿಸೈಲ್ ಭಾರತದ ನೆಲಕ್ಕೆ ಬೀಳೋದೇ ಇಲ್ಲ. ಎಲ್ಲವನ್ನ ಆಕಾಶದಲ್ಲೇ ಹೊಡೆದಾಕಿರೋ ಕೆಲಸವನ್ನು ಭಾರತೀಯ ಸೇನೆ ಮಾಡಿದೆ. ಅದೇ ಸರ್, ಅದಕ್ಕೆ ಅನ್ನೋದು ಭಾರತ ಅಂತ. ನಮ್ ಭಾರತ ಅನ್ನೋದು ಅದಕ್ಕೇನೆ. ಭಾರತ ಅನ್ನೋದು ಅದೇನೆ. ಅವ್ರಿಗೆ ಗೊತ್ತಾಗ್ಬೇಕು, ಏನಂತ ರುಚಿ ತೋರಿಸ್ಬೇಕು. ನಮ್ಮ ಇಂಡಿಯನ್ ಆರ್ಮಿ ತೋರಿಸ್ತಾ ಇದಾರೆ ಇವಾಗ. ಅದ್ ಮುಟ್ ನೋಡ್ಕೊಳಂಗ ಆಗಿದೆ ಇವಾಗ ಅವ್ರಿಗೆ. ಪಾಕಿಸ್ತಾನದ ಸೇನೆ ಆಗಿರ್ಬೋದು ಅಥವಾ ಅಲ್ಲಿರುವಂತ ಎಲ್ರಿಗೂ ಅಡ್ಡಡ್ಡ ಉದ್ದುದ್ದ ಸೀಳಾಗ್ಬಿಡ್ಬೇಕು ಇವ್ರನ್ನ. ಅದೇ ಇವಾಗ ಅಲ್ಲಿ ಬಿಡಿ, ಇವಾಗ ಇಲ್ಲೂನು ಇದಾರೆ, ನಮ್ಮಲ್ಲೂನು ಇದಾರೆ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಸ್ವಲ್ಪ ನೋಡ್ಕೋಬೇಕು. ಇಲ್ಲಿ ಯಾರು ಬಾಲ ಬಿಸ್ತಂಗ್ ಇರ್ಬೇಕು ಇವಾಗ. ಯಾಕಂದ್ರೆ ಇಲ್ಲಿದ್ರು ಕೂಡ ಒಂದ್ ಪಾಠ ಆಗತ್ತೆ ಇವಾಗ. ಅದು ಅದೇನು ಪಾಕಿಸ್ತಾನ ಜಿಂದಾಬಾದ್ ಅಂತಂದೆಲ್ಲ ಕೂಗ್ತಾರಲ್ವಾ, ಅವ್ರಿಗೆಲ್ಲ ಒಂದ್ ಪಾಠ ಆದಂಗ ಆಗುತ್ತೆ. ಏನಾಗುತ್ತೆ ನೋಡಿ ಅಂತಂದೇಳಿ ಫ್ಯೂಚರ್ ಅಲ್ಲಿ. ಇದು ತೋರ್ಸಕ್ ಒಳ್ಳೆ ಟೈಮ್ ಇದು. ಯಾಕಂದ್ರೆ ಇನ್ನ 3 ದಿವಸ ಆಗ್ಬಿಟ್ರೆ ಎಲ್ಲಾ ದೇಶಗಳು ಸೇರ್ಕೊಂಡು ಏನೋ ಒಂದ್ ಮಾಡ್ಬಿಡ್ತಾರೆ, ಭಾರತ ಚಾಲೆಂಜ್ ಮಾಡ್ತಾರೆ. ಬಟ್ ಮೋದಿ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ನಮ್ ಸಪೋರ್ಟ್ ಇದೆ, ಜನಗಳು ನಾವು ಎಲ್ಲದಕ್ಕೂ ರೆಡಿ ಇದೀವಿ. ಇನ್ಮೇಲೆ ಅಂತ ತಡೆಯೋಕ್ ಆಗೋದಿಲ್ಲ. ಎಲ್ಲಿಯ ತನಕ ತಾಳ್ಮೆ ಇರುತ್ತೆ. ಪದೇ ಕಾಲ್ ಕೇರ್ಕೊಂಡು ಬಂದ್ರೆ ಯಾವನು ಸುಮ್ನೆ ಇರ್ತಾನೆ? ಯಾರು ಸುಮ್ನೆ ಇರ್ತಾರೆ ಸರ್? ನಾವು ಮನುಷ್ಯರೇ ಅಲ್ವಾ? ನಾವ್ ಇಲ್ಲಿವರೆಗೂ ಆದ್ರೂ ನಾವು ನಾಗರಿಕರಿಗೆ ಯಾರಿಗೂ ಹೊಡೆದಿಲ್ಲ. ನಾವು ಟೆರರಿಸ್ಟ್ ಗಳಿಗೆ ಮಾತ್ರ ಹೊಡೆದಿರೋದು. ಹೊಡೆದ್ರ ತಿರ್ಗಾ ಬಂದ್ಬಿಟ್ಟು ನಮ್ ಪಂಜಾಬ್ ಅಲ್ಲಿ ಇವತ್ತು ಆತರ ಮಾಡಿದಾರೆ ಅಂತಂದ್ರೆ ಏನಾಗ್ಬೇಡ. ನಮ್ ಫ್ರೆಂಡ್ ಇದಾನೆ ಅಲ್ಲಿ ಬಾರ್ಡರ್ ಅಲ್ಲಿ, ಫೋನ್ ಮಾಡಿದ್ರೆ ಒಂದ್ ಫೋನ್ ಎತ್ತಲ್ಲ. ಏನಾಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ ನಮ್ಗೆ ಪಂಜಾಬ್ ಅಲ್ಲಿ. ಯಾಕಂದ್ರೆ ಅವು ಕುಟುಂಬಗಳು ಇರ್ತವೆ, ಫ್ಯಾಮಿಲಿಗಳು ಇರ್ತವೆ. ಯಾವ ಬಾರ್ಡರ್ ಅಲ್ಲಿ? ಪಂಜಾಬ್ ಬಾರ್ಡರ್ ಅಲ್ಲಿ. ಅಲ್ಲೇ ಇವತ್ತು ಅಲ್ಲಿ ಪಂದ್ಯ ನಡಿಬೇಕಾಗಿತ್ತು, IPL ಕ್ಯಾನ್ಸಲ್ ಆಗಿದೆ ಇವತ್ತಿನ ಪಂದ್ಯ. ಅಲ್ಲ, ಪಂಜಾಬ್ ಪಾಕಿಸ್ತಾನ್ ಬಾರ್ಡರ್ ಅಲ್ಲಿ ಆರ್ಮಿ ಫ್ರೆಂಡ್ ಇದಾರೆ. ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ. ಫ್ಯಾಮಿಲಿ ಎಲ್ಲ ಕ್ಯಾಂಪ್ ಅಲ್ಲಿ ಇದಾರೆ. ಪಾಪ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಏನಾಗಲ್ಲ, ನಮ್ಮ
ಭಾರತೀಯ ಸೇನೆಯ ಪವರ್ ಎಂತದು ಅಂತಂದ್ರೆ ಯಾವನು ಮುಟ್ ನೋಡಕ್ಕೂ ಆಗೋದಿಲ್ಲ. ಇಲ್ಲ ಇಲ್ಲಿ ಹಾ ಅದೇ ಇವತ್ತು ಧೈರ್ಯವಾಗಿರಿ. ನಮ್ಮ ಪಕ್ಕದಲ್ಲಿ ಚೈನಾದವ್ರಿಗೆ ಒಂದು ಬುದ್ಧಿ ಇದು, ಟ್ರಯಲ್ ಇದು. ಅದಕ್ಕೆ ನಾವೇನ್ ಹೇಳೋದು ಅಂತಂದ್ರೆ ಇವಾಗ ನಮ್ಮ ಆರ್ಮಿಯವರು ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಆಚೆ ಟರ್ಕಿ ಗಿರ್ಕಿ ಎಲ್ಲ ಬರೋದ್ನೆಲ್ಲ ಫಸ್ಟ್ ಬಂದ್ ಮಾಡ್ಬೇಕು, ಸೇನಾ ನೆಲೆಗಳನ್ನ ಅವನ್ನೆಲ್ಲ ಉಳಿಸ್ ಮಾಡ್ಬೇಕು. ಇವಾಗ ಆಲ್ರೆಡಿ ನಮ್ಮ ಇದು ವಿಕ್ರಮ್ ಹೋಗ್ತಾ ಇದೆ ಇವಾಗ. ಅದೇ ನಮ್ಮ ಟಾರ್ಗೆಟ್ ಏನಿತ್ತು ಅಂತಂದ್ರೆ ಹೇಳಿದ್ರೆ ಭಾರತೀಯ ಸೇನೆಯ ಟಾರ್ಗೆಟ್ ಇದ್ದಿದ್ದು ಉಗ್ರರನ್ನ ಸದೆ ಬಡಿಬೇಕು ಅನ್ನೋದಿಂಥದ್ದು. ಬಟ್ ಈಗ ಪಾಕಿಸ್ತಾನವೇ ತಾನೇ ಈಗ ನಮ್ಮ ಭಾರತೀಯ ನಾಗರಿಕರನ್ನ ಅಟ್ಯಾಕ್ ಮಾಡ್ತಾ ಇರೋದು. ನಾವ್ ಹೆಂಗ್ ಸುಮ್ನೆ ಬಿಡಕ್ಕಾಗತ್ತೆ? ಬಿಡಕ್ ಆಗಲ್ಲ ಸರ್, ಅದು ಬಿಡಕ್ ಆಗಲ್ಲ, ಅದು ಬಿಡಕ್ ಆಗಲ್ಲ. ಅದು ಹೆಂಗ್ ಯಾವ ರೀತಿಯಾಗಿ ಅವ್ರಿಗೆ ಬಿಸಿ ಮುಟ್ಟಿಸ್ಬೇಕಂತೀರಿ? ನಮ್ಮ ಆರ್ಮಿಗೆ ನಮ್ಮ ಕಡೆಯಿಂದ ಒಂದು ಕಂಗ್ರಾಚುಲೇಷನ್ ಹೇಳ್ತೀವಿ. ಯುದ್ಧದಲ್ಲಿ ಗೆದ್ದು ಬರ್ಲಿ. ಅದಕ್ಕೇನೋ ನಮ್ಮ ನಾಗರಿಕರಾಗಿ, ನಾವು ಭಾರತೀಯ ನಾಗರಿಕರಾಗಿ ಏನ್ ಮಾಡ್ಬೇಕು ನಾವೆಲ್ಲ ಮಾಡೋಣ. ಎಲ್ಲರೂ ಒಂದ್ಗೂಡ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡೋಣ. ಒಬ್ರು ಹೇಳೋದು ಒಬ್ರು ಬೇಡ ಅನ್ನೋದು ಬೇಡ. ಯಾಕಂದ್ರೆ ಮುಟ್ ನೋಡ್ಕೊಳಂಗ್ ಆಗ್ಬೇಕು. ಎಸ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು. ನೋಡಿ, ಪಾಕಿಸ್ತಾನ ವಿಲ ಅಂತ ಒದ್ದಾಡುವಂಥ ಪರಿಸ್ಥಿತಿ. ಇವತ್ತು ಪಾಕಿಸ್ತಾನದ ಸಂಸತ್ನಲ್ಲಿ ಒಬ್ಬ ಸಂಸದ ಅಳ್ತಾನೆ, ಬೆಳಗ್ಗೆ ಇಡೀ ಸಂಸತ್ತು ಅಳುವಂಥ ಪರಿಸ್ಥಿತಿ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಯಾರು ನಂಬೋದು ಯಾರನ್ನು ಬಿಡೋದು ಅಂತ ಅವನು ಒಳಗಡೆ ಕೂತ್ಕೊಂಡು ಅಳ್ತಾನೆ. ಹೊರಗಡೆ ಈ ಕಡೆ ಜಮ್ಮು ಕಾಶ್ಮೀರದಲ್ಲಿ ಗುಂಡಿನ ದಾಳಿ ಆಗುತ್ತೆ, ಕ್ಷಿಪಣಿಯ ದಾಳಿ ಆಗುತ್ತೆ ಪಾಕಿಸ್ತಾನದ ಕಡೆಯಿಂದ. ಇಂಥವರಿಗೆ ಬೆಲೆ ಕೊಡಬೇಕಾ? ಇಂಥವರಿಗೆ ನೀರು ಕೊಡಬೇಕಾ? ಈಗಾಗಲೇ ಎಲ್ಲವನ್ನು ಕಟ್ ಮಾಡಿದ್ದೀವಿ. ನೀರಿಲ್ಲ, ವ್ಯಾಪಾರ ಇಲ್ಲ. ಮತ್ತೊಬ್ಬರು ಕಾಲರ್ಸಿದ್ದಾರೆ. ರಾಜಶೇಖರ್ ಅವರು ನಮಸ್ಕಾರ. ಈ ಕ್ಷಣದವರೆಗೂ ಕೂಡ ಟಿವಿ ನೋಡ್ತಾ ಇದ್ದೀರಲ್ಲ ನೀವು, ಏನೇನು ಆಗ್ತಾ ನಿಮಗೂ ಕೂಡ ಕುತೂಹಲ ಇದೆ, ಏನು ಆಗ್ತಾ ಇದೆ ಅಂತೇಳಿ. ನಾವು ಅಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ ಸರ್. ಯುದ್ಧ ಮಾಡಕ್ಕೆ ನಾವು ಹೋಗ್ಬೇಕು ಅನ್ಸುತ್ತೆ. ನಮಸ್ಕಾರ ಸರ್. ವಾಯ್ಸ್ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ರಾಜಶೇಖರ್ ಅಂತ ಹೇಳಿ ಸರ್. ಹೇಳಿ. ಈ ನೋಡ್ತಾ ಇದ್ರಿ ಈ ಕ್ಷಣದವರೆಗೂ ಭಾರತದ ಕಡೆಯಿಂದ ಪ್ರತಿದಾಳಿ ಅಂತೂ ಆಗ್ತಾ ಇದೆ. ಹೌದು ಸರ್, ಹೌದು. ಭಾರತೀಯ ಸೇನೆಯ ಪ್ರತಿಕಾರದ ಬಗ್ಗೆ ಏನು ಹೇಳ್ತೀರಿ? ಬಹಳ ಖುಷಿ ಪಡ್ತೀವಿ ಸರ್. ನಮ್ಮ ಇಂಡಿಯನ್ ಆರ್ಮಿಗೋಸ್ಕರ ಬಹಳ 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 ಖುಷಿ ಆಗುತ್ತೆ. ಬಟ್ ಈಗಿನ ಯುವಕರು ತುದಿಗಾಲಲ್ಲಿ ನಿಂತಿದ್ದಾರೆ ಸರ್, ಅಲ್ಲಿ ಹೋಗಿ ಯುದ್ಧ ಮಾಡ್ಬೇಕು ಅಂತ ಹೇಳಿ. ಈಗ ಪಾಕಿಸ್ತಾನ ಪದೇ ಪದೇ ಅವ್ರ ಕೈಯಲ್ಲಿ ಏನಾಗಲ್ಲ ಅಂತ ಗೊತ್ತು, ಆದ್ರೂ ಕೂಡ ಯಾಕೆ ಬರೋದು? ಅವ್ರು ಪದೇ ಪದೇ ಸುಮ್ಮನೆ ಬರೋದು, ಹೊಡ್ಸ್ಕೊಂಡು ಹೋಗೋದು. ಅಲ್ಲ ಸರ್, ನಮ್ಮ ಕರ್ನಾಟಕದಲ್ಲೇ ಎಷ್ಟೋ ಜನ ಪಾಕಿಸ್ತಾನದಿಂದ ಬಂದಂತ ಮಕ್ಕಳು ಇದ್ದಾರೆ. ಅವರು ಮೊದಲು ಹೊರವಾಗ್ಬೇಕು ಅಂದ್ರೆ ಮಾತ್ರ ನಮ್ಗೆ ಇಂಡಿಯಾ ಸುಧಾರಿಸುತ್ತೆ. ನಮ್ಮಲ್ಲಿ ಇಲ್ಲಿ ಪಾಕಿಸ್ತಾನದಿಂದ ಬಂದವನಿಗೆ ಗುಂಡಿಟ್ಟು ಹೊಡಿಬೇಕಲ್ಲ. ನನ್ನ ಒಂದು ಒಪಿನಿಯನ್ ಸಲ ಅಲ್ವಾ ಸರ್? ಅನ್ನ ಇಲ್ಲಿದೆ, ನೀರು ಇಲ್ಲಿದೆ, ಗಾಳಿ ಇಲ್ಲಿದೆ, ತಿಂದ್ಬಿಟ್ಟು ಮತ್ತೆ ಅಲ್ಲಿಗೆ ವಿಚಾರ ಆಗ್ತಾರೆ. ಏನ್ ಮಾಡ್ಬೇಕು? ಈಗ ಕೇವಲ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತ ಸಮಯ ಅಲ್ಲ ಇದು. ಇಡೀ ವಿಶ್ವವೇ ನೋಡ್ತಾ ಇರುವಂಥದ್ದು. ಭಾರತ ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಾಗಬೇಕು. ಅದನ್ನು ತೋರಿಸಿಕೊಳ್ಳುವಂಥ ಸಮಯ ಭಾರತಕ್ಕಿದೆ. ಇದೆ ಸರ್, ಇದೆ. ಇವತ್ತಿನ ನಮ್ಮ ಅಂಡೂರಲ್ಲೇ ತೊಂದ್ರೆ ಇನ್ನು ಸೂಪರ್ ಸರ್. ಇನ್ನು 10 ವರ್ಷ ಮೋದಿ ಇದ್ರೆ ಮಾತ್ರ ಇದು ಸಾಧ್ಯ ಸರ್. ಇಲ್ಲ ಅಸಾಧ್ಯ ಮಾತ್ರ. ಸರ್, ನನ್ನ ಹೆಸರು ದೀಪ್ತಿ ಅಂತ. ಓಕೆ ಮೇಡಮ್. ಇದೇ ಸಮಯದಲ್ಲಿ ಅಂದ್ರೆ ಈ ಟೈಮಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನ ಭಾರತ ತಮ್ಮದಾಗಿ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತಾ? ಅಲ್ಲ ಮೇಡಮ್, ಪಿಒಕಿನ ಇವಾಗನೇ ಮಾಡಿಕೊಂಡ್ರೆ ಸಾಧ್ಯ ಆಗುತ್ತೆ ಮೇಡಮ್. ಇದು ಯುದ್ಧದಲ್ಲೇ ಮಾಡಿಕೊಂಡ್ರೆ ಪಿಒಕಿನ ನಮ್ದೇ ಆಗುತ್ತೆ. ನಮ್ದೇ ಅಲ್ವಾ ಅದು? ಈಗ ಪ್ರಮುಖವಾಗಿ ಈ ದಾಳಿ ಆಗೋಕ್ಕಿಂತ ಅಂದ್ರೆ ನಿನ್ನೆನೆ ಕೆಲವೊಬ್ರು ಯುದ್ಧ ಬೇಡ, ನಮಗೆ ಶಾಂತಿ ಬೇಕು ಅಂತ ಹೇಳಿ, ಇಂಥವರಿಗೆ ಏನ್ ಹೇಳ್ತೀನಿ? ನಾನಂತೂ ಬೈದು ಸಾಕಾಗಿದೆ. ನೀವು ಒಂದ್ಸಲ ಬೈರಿ. ಅಂದ್ರೆ ಸರ್, ಈಗ ಸೀದಾ ರೋಡಲ್ಲೇ ಹೋಗ್ತಾ ಇರ್ತಾನೆ ಮನುಷ್ಯ ಸೀದಾ ಹೋಗ್ತಾ ಇರ್ತಾನೆ. ಅವನು ಕಲ್ಲ ಹೋದ್ರೆ ಎಷ್ಟು ಬರುತ್ತೆ? ಗುಂಡಿನ ಚಕಮಕಿ ಆಗ್ತಾ ಇದೆ, ನಮ್ಮ ನಾಗರಿಕರು ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಶಾಂತಿ ಬೇಕು ಅಂತ ಹೇಳಿದ್ರೆ ಇಂಥ ನೀಚರಿಗೆ ಏನ್ ಹೇಳ್ಬೇಕು? ಥ್ಯಾಂಕ್ ಯು ವೆರಿ ಮಚ್ ಸರ್. 26 ದಿನ ಸರ್, ಪಾಪ ಅವ್ರ ಮಕ್ಕಳು ಸಣ್ಣ ಪಾಪು ಇವನ್ 6ನೇ ಯೋಜನೆ ಆಗಿದೆ ಸರ್, ಮದುವೆ ಆಗಿ ಪಾಪ. ಥ್ಯಾಂಕ್ ಯು.
ಅದಕ್ಕೋಸ್ಕರ ಇದಕ್ಕೆ ಹೋಗಿದ್ದಾರೆ, ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ದಾರೆ ಪಾಪ ಅವರು. ಏನೋ ಮದುವೆ ಅಲ್ಲ, ಪಾಕಿಸ್ತಾನ ಈ ರೀತಿಯಾಗಿ ಮುಂದೆ ಬರೋದಕ್ಕೆ ಬೇರೆ ಈ ಚೀನಾದ ಸಪೋರ್ಟ್ ಇದೆ ಅಂತ ಅನ್ಸುತ್ತಾ ನಿಮಗೆ? 100% ಸರ್. ಚೀನಾ ಟರ್ಕಿ ಇವೆಲ್ಲ ಇದೆ ಸರ್. ಹ್ಮ್ ನಮ್ಮಲ್ಲೇ ಇದಾರಲ್ಲ ಸರ್, ನಮ್ಮಲ್ಲೇ ಎಷ್ಟು ಜನ ಇದ್ದಾರೆ, ನಮ್ಮಲ್ಲಿಯವರು ಎಷ್ಟು ಜನ ಇದ್ದಾರೆ, ನಮ್ಮಲ್ಲಿಯವರು ಎಸ್ ಎಸ್ ಥ್ಯಾಂಕ್ ಯು ಸರ್ ಜಿಕ್ರನ್ ಜೊತೆ ಮಾತನಾಡಿದ್ದಕ್ಕೆ.